ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಜನಕ್ಕೆ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಬೇಕು ಅಂತಲೇ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಹಾಗೆ ಗೆಸ್ಟ್ಗಳದ್ದು ತಪ್ಪುಗಳನ್ನ ಜಾಸ್ತಿ ಹೈಲೈಟ್ ಮಾಡಿದೆ, ಫುಲ್ ಕ್ಲೀನ್ ಚೀಟ್ ಕೊಟ್ಬಿಟ್ರು ಗೆಸ್ಟ್ಗಳಿಗೆ. ಹಾಗೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಮನೆ ಕಳಿಸೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಎಷ್ಟು ಜನಕ್ಕೆ ಅನಿಸಿದೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಏನಿದೆ, ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಹೇಳೋದೇನು ಅಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳು, ನನಗೂ ಸುಮಾರು ಥರ ಕಮೆಂಟ್ಗಳನ್ನ ಮಾಡಿ ಕಳಿಸ್ತಾ ಇದ್ದೀರಾ. ಹೌದು, ಗಿಲ್ಲಿ ತಪ್ಪು ಮಾಡ್ದ, ಇನಿಷಿಯಲ್ ಸ್ಟೇಜಲ್ಲಿ ತಪ್ಪು ಮಾಡ್ದ, ಹಂಗಂತ ಗೆಸ್ಟ್ಗಳು ತಪ್ಪು ಮಾಡಲಿಲ್ವಾ? ಅವ್ರು ಸಹ ಮಾಡಿದರು. ಗಿಲ್ಲಿ ಒಂದ್ಸಲ ತಪ್ಪು ಮಾಡಿ ಸುಮ್ಮನೆ ಅದನ್ನ ಇಲ್ಲ, ಮತ್ತೆ ತಪ್ಪುಗಳನ್ನ ಮಾಡ್ತಾನೆ ಹೋದ. ಇಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ಗಿಲ್ಲಿ ತಪ್ಪು ಮಾಡ್ದ, ಹಾಗೆ ಗೆಸ್ಟ್ಗಳು ಕ್ಷಮಿಸಿದ್ರು, ಮತ್ತೆ ಅದೇ ಥರ ತಪ್ಪು ಮಾಡ್ದ, ಕ್ಷಮಿಸಿದ್ರು. ಬಟ್ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಾವು ನೋಡೋ ಆಡಿಯನ್ಸ್ಗಳು ಹೆಂಗೆ ಅಂದರೆ, ಗಿಲ್ಲಿ ಏನೇ ಮಾಡಿದ್ರು ಸರಿ, ಬೇರೆಯವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ. ನಮಗೆ ಗಿಲ್ಲಿ ಏನು ಮಾಡಿದ್ರು, ಅಯ್ಯೋ ಗಿಲ್ಲಿ ತಮಾಷೆಗೆ ಮಾಡ್ದ ಅಂತ ಅಂತೀವಿ. ಅದೇ ಗಿಲ್ಲಿ ಮಾಡಿ ಅದು ಬೇರೆಯವರು ಅದು ಬೇಜಾರಾಗ್ತಿರುವಾಗ ಅವ್ರ ಬಗ್ಗೆ ನಾವು ಅಷ್ಟು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಅವರು ಗಿಲ್ಲಿಗೇನಾದ್ರು ಅಂದರೆ ನಾವು ಅಯ್ಯೋ ಗಿಲ್ಲಿಗೆ ಯಾಕೆ ಹಿಂಗೆ ಅಂದರು, ಹಿಂಗೆ ಅಂದ್ಬಿಟ್ರು, ಹಂಗೆ ಅಂದ್ಬಿಟ್ರು ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ನೀವು ಅದೇ ಪ್ಲೇಸಲ್ಲಿದ್ದರೂ ನಾವು ಅದನ್ನೇ ಮಾಡ್ತೀವಿ. ಏನಕ್ಕೆ ನಾವು ಅದನ್ನು ಅರ್ಥ ಮಾಡ್ಕೊತಿಲ್ಲ ಅದು ನಂಗೆ ಗೊತ್ತಿಲ್ಲ. ಆಮೇಲೆ ಗಿಲ್ಲಿನಿಂದನೇ ಚೆನ್ನಾಗಿ TRP ಬರ್ತಾ ಇದೆ ಶೋಗೆ. ಗಿಲ್ಲಿನೇನಕ್ಕೆ ಮನೆ ಕಳಿಸ್ತಾರೆ ಅಲ್ವಾ? ಇವಾಗ ಆಲ್ರೆಡಿ ಗಿಲ್ಲಿ ವಿನ್ನರ್ ಅಂತ ಗೊತ್ತಾಗ್ಬಿಟ್ಟಿದೆ. ಇವಾಗ ಏನು ಮಜಾ ಇರುತ್ತೆ, ಇವಾಗ ವೈಲ್ಡ್ ಕಾರ್ಡ್ ಬಂದಿರೋದಕ್ಕೆ ಇನ್ನೊಂಚೂರು ಮಜಾ ಇರುತ್ತೆ. ಅವರಿಗೆ ಆಟ ಗೊತ್ತು, ಹೊರಗಡೆ ಏನಾಗ್ತಿದೆ ಅಂತ ಗೊತ್ತು. ಸೊ ಇವಾಗ ಏನೇ ಆದರೂ ಗಿಲ್ಲಿಗೆ ಹೊರಗಡೆ ಚೆನ್ನಾಗಿ ಸಪೋರ್ಟ್ ಇದೆ ಅಂದಾಗ, ಸಪೋರ್ಟ್ ಇರೋ ಕಂಟೆಸ್ಟೆಂಟ್ಸ್ನ ಮನೆಗೆ ಹೆಂಗೆ ಕಳಿಸ್ತಾರೆ ಇದು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದನ್ನ ನಿಲ್ಲಿಸಿ. ಆ ಥರ ಏನಿಲ್ಲ. ಈಗ ಎಪಿಸೋಡಲ್ಲಿ ಯಾರಿಗೆ ನೆಗೆಟಿವ್ ಆಗಿದೆ, ಹೊರಗಡೆ ಅವ್ರಿಗೆ ಪಾಸಿಟಿವೇ. ಲೈಕ್ ರಕ್ಷಿತಾಗೆ ಒಳಗಡೆ ಅವರೆಲ್ಲ ಹೆಂಗೆಲ್ಲ ಮಾಡಿದ್ರು, ಆ ಇನ್ಸಿಡೆಂಟಿಂದ ಅವ್ರು ಏನು ಅನ್ಕೋಬೋದು, ರಕ್ಷಿತಾ ರಾಂಗ್ ಅಂತ ಅನ್ಕೋಬೋದು. ಬಟ್ ರಕ್ಷಿತಾಗೆ ಹೊರಗಡೆ ಎಷ್ಟೊಂದು ಪಾಸಿಟಿವಿಟಿ ಆಯಿತು ಆ ಎಪಿಸೋಡು. ಅದು ಹೆಂಗೆ ಹೇಳಿ, ಇದರಿಂದನೇ ಎಪಿಸೋಡಲ್ಲಿ ಯಾರೆಲ್ಲ ವಿಲನ್ಗಳ ಥರ ಕಾಣಿಸ್ಕೊತಾರೆ, ಹೊರಗಡೆ ಅವರೇ ಹೀರೋಗಳು. ನಾವಿದನ್ನು ಅರ್ಥ ಮಾಡ್ಕೋಬೇಕು. ಇದರಿಂದ ಸಿಂಪತಿ ಜಾಸ್ತಿ ಆಗುತ್ತೆ, ಓಟ್ಗಳು ಚೆನ್ನಾಗಿ ಬೀಳುತ್ತೆ. ಸೊ ಅನ್ನೆಸೆಸರಿ ನೆಗೆಟಿವಿಟಿನ ನಿಲ್ಲಿಸಿ. ಗಿಲ್ಲಿನ ಏನು ಟಾರ್ಗೆಟ್ ಮಾಡಿಲ್ಲ, ಗಿಲ್ಲಿ ಬಾಯಿನೂ ಹಾಗೆ ಇದೆ, ಅವ್ರದ್ದು ನಾಲಿಗೆ ಎಷ್ಟು ಪವರ್ಫುಲ್ ಆಗಿದೆ. ಪಾಸಿಟಿವ್ಗೂ ಅದೇ ಕಾರಣ, ನೆಗೆಟಿವಿಟಿಗೂ ಅದೇ ಕಾರಣ. ನಾವು ಎಲ್ಲನೂ ಒಂದೇ ಥರ ನೋಡಬೇಕು. ಎಂಟರ್ಟೈನ್ಮೆಂಟ್ ಥರ ತೊಗೋಬೇಕೆ ಹೊರತು ಅವ್ರನ್ನ ಟಾರ್ಗೆಟ್ ಮಾಡಿದರು, ಇವ್ರನ್ನ ಟಾರ್ಗೆಟ್ ಮಾಡಿದರು, ಗಿಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳೋದನ್ನ ಸ್ಟಾಪ್ ಮಾಡಬೇಕು. ಹಾಗೆ ಕಾವ್ಯನ ಮೇಲೆ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಆ ಹುಡುಗಿ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಂಡ್ರು ತಪ್ಪು, ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೂ ತಪ್ಪು, ಗಿಲ್ಲಿ ಪರ ಮಾತಾಡಿದ್ರು ತಪ್ಪು, ಮಾತಾಡಿಲ್ಲ ಅಂದರೂ ತಪ್ಪು. ಏನ್ರಿ ಮಾಡ್ತಾ ಇದ್ದೀರಾ ನೀವು? ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಎಲ್ಲ ಫ್ಯಾನ್ಸು. ಒಬ್ಬರನ್ನ ನಾವು ನೆಗೆಟಿವ್ ಆಗಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ ಗೆದ್ದರೆ ಅದು ಗೆಲುವೇ ಅಲ್ಲ ನನ್ನ ಪ್ರಕಾರ, ಅಲ್ವಾ? ಗಿಲ್ಲಿ ನಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ. ಆದರೆ ಗಿಲ್ಲಿ ಫಸ್ಟ್ ಎಪಿಸೋಡಲ್ಲಿ ಮಾಡಿದ್ದು ನನ್ನ ಪೇರೆಂಟ್ಸ್ ಬೈದರು, ಯಾಕೆ ಈ ಥರ ಮಾತಾಡ್ತಾನೆ ಹುಡುಗ ಅಂತ. ಬಟ್ ಹಂಗಂತ ಅವನ ಇಷ್ಟನೇ ಇಲ್ಲ ಅಂತ ನಾವು ಯಾರೂ ಹೇಳೋದಿಲ್ಲ. ಗಿಲ್ಲಿನೇ ಇಷ್ಟ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು. ಅದು ಫ್ಯಾನ್ಸೇ ಆಗಲಿ, ಮನೆಯವರೇ ಆಗಲಿ, ತಪ್ಪೇ. ಗಿಲ್ಲಿ ಆ ಮಾತುಗಳನ್ನ ಆಡಿಲ್ಲ ಅಂದಿದ್ದರೆ ಯಾರು ಗಿಲ್ಲಿನ ಟಾರ್ಗೆಟೇ ಮಾಡ್ತಿರ್ಲಿಲ್ಲ. ಗಿಲ್ಲಿ ಮಾಡ್ಕೊಂಡಿದ್ದು ಅವನ ಕಾಲ ಮೇಲೆ ಅವನೇ ಚಪ್ಪಲಿ ಕಲ್ಲು ಎತ್ತಾಕೊಂಡ ಅಂತ ನನಗೆ ಅನ್ನಿಸ್ತು. ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಬಟ್ ಇದು ನನ್ನ ಜೆನ್ಯೂನ್ ಒಪಿನಿಯನ್. ನೀವೆಲ್ಲ ಏನಂತೀರಾ? ನಾನು ಹೇಳಿದ್ದು ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.